ಹಾಯ್ ಎಲ್ರಿಗೂ ನಮಸ್ಕಾರ. ಈ ಟೈಮಲ್ಲಿ ಅವರೆಕಾಳು ಉಪ್ಪಿಟ್ಟು ಮಾಡೋದು ಎಲ್ಲರ ಮಲ್ಲೂ ಸಾಮಾನ್ಯ. ಆದರೆ ಈ ರೀತಿಯಾಗಿ ರವೆ ಅಕ್ಕಿ ತರಿ ಬಳಸ್ದಲೇ ಮಾಡಿರೋಂಥ ಉಪ್ಪಿಟ್ಟನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಇನ್ನು ಉಪ್ಪಿಟ್ಟು ಮಾಡೋದಕ್ಕೆ ನಾರ್ಮಲ್ ಪ್ರೊಸೀಜರು ಎಲ್ರಿಗೂ ಗೊತ್ತಿರೋದೇ. ಉಪ್ಪಿಟ್ಟಿಗೆ ಸ್ವಲ್ಪ ಜಾಸ್ತಿ ಈರುಳ್ಳಿನ ಹಾಕ್ಕೊಂಡು ಕರಿಬೇವು, ಕಡಲೆಬೇಳೆ, ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಮಗೆ ಮತ್ತೆ ಬೇಕಾಗಿರೋಂಥ ತರಕಾರಿನ ಹಾಕೊಂಡ್ರಾಯ್ತು. ನಾನಿಲ್ಲಿ ಬೀನ್ಸು, ಕ್ಯಾರೆಟು ಹಾಕ್ಕೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು, ಅವಾಗ ಉಪ್ಪಿಟ್ಟು ಚೆನ್ನಾಗಿರುತ್ತೆ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ತರಕಾರಿನ ಹಾಕಾದ್ಮೇಲೆ ಟೊಮೊಟೊ ಹಣ್ಣನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫಸ್ಟೇ ಟೊಮೊಟೊ ಹಣ್ಣು ಹಾಕಿದರೆ ಫುಲ್ಲು ಸ್ಮ್ಯಾಶ್ ಆಗುತ್ತೆ, ಉಪ್ಪಿಟ್ಟು ಚೆನ್ನಾಗಿರಲ್ಲ. ಅದಕ್ಕೆ ತರಕಾರಿ ಹಾಕಾದ್ಮೇಲೆ ಟೊಮೊಟೊ ಹಣ್ಣು ಹಾಕ್ಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ ಉಪ್ಪಿಟ್ಟು. ಇನ್ನೊಂದು ಕಡೆ ನಾನು ಅವರೆಕಾಳನ್ನ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲ ನೀವು ಒಗ್ಗರಣೆಯಲ್ಲಿ ಅವರೆಕಾಳನ್ನ ಹಾಕಿ ನೀರು ಹಾಕಿ ಬೇಕಾದರೂ ಬೇಯಿಸ್ಕೋಬೋದು. ನಾನು ಬೇಗ ಫಾಸ್ಟಾಗಿ ಆಗಲಿ ಅನ್ನೋದ್ರಿಂದ ಒಂದು ಕಡೆ ಅವರೆಕಾಳನ್ನ ಬೇಯಕ್ಕೆ ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಫ್ರೈ ಮಾಡ್ಕೋತಾ ಇದ್ದೀನಿ, ಇನ್ನೊಂದು ಕಡೆ ತರಕಾರಿ ಎಲ್ಲ ಬೇಯಿಸ್ಕೊಂಡು ಈ ಥರ ಮಾಡ್ಕೋತಾ ಇದ್ದೀನಿ. ನಂತರ ಬೇಯಿಸಿಟ್ಟಿರೋಂಥ ಅವರೆಕಾಳನ್ನ ಉಪ್ಪಿಟ್ಟಿಗೆ ಹಾಕಿ ಇನ್ನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಹಾಕಿರೋಂಥ ತರಕಾರಿ ಬೇಳೆ ಎಲ್ಲ ಬೇಯೋ ಥರ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನಂತರ ಇಲ್ಲಿ ಉಪ್ಪಿಟ್ಟಿಗೆ ನಾನಿಲ್ಲಿ ಜೋಳದ ತರಿನ ಹಾಕ್ತಾಯಿದ್ದೀನಿ. ಇದು ಮುಸ್ಕಿನ ಜೋಳ, ಮೆಕ್ಕೆಜೋಳ ಅಂತಾರಲ್ಲ ಅದ್ರ ಪೌಡರ್. ಇದು ಬಿಳಿ ಜೋಳ ಅಲ್ಲ, ಕೆಂಪು ಕಲರ್ ಜೋಳ ಬರುತ್ತಲ್ವ, ಆ ಜೋಳದ ಪುಡಿ ಇದು. ಇದರಲ್ಲಿ ಹಸಿಟ್ಟನ್ನ ಮಾಡಿಸಿ ರೊಟ್ಟಿನೂ ಮಾಡ್ಬೋದು. ರೊಟ್ಟಿನೂ ತುಂಬಾ ಟೇಸ್ಟಾಗಿರುತ್ತೆ. ಇದರಲ್ಲಿ ಉಪ್ಪಿಟ್ಟನ್ನ ಮಾಡ್ತಾ ಇರೋದು ನಾನಿವತ್ತು. ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ದೊಡ್ಡೂರಿ ಇಟ್ಕೊಂಡು ಫ್ರೈ ಮಾಡ್ಕೋಬಾರ್ದು, ಅದು ಸೀದೋಗಿರೋ ಫ್ಲೇವರ್ ಬಂದುಬಿಡುತ್ತೆ. ಸಣ್ಣ ಉರಿನಲ್ಲೇ ಚೆನ್ನಾಗಿ ರವೆನ ಫ್ರೈ ಮಾಡ್ಕೋಬೇಕು, ಅಂದರೆ ಜೋಳದ ರವೆನ ಫ್ರೈ ಮಾಡ್ಕೋಬೇಕು. ನಂತರ ಈ ಬೇಯಿಸಿಟ್ಟಿರೋ ಅಂಥ ತರಕಾರಿ ಜೊತೆ ಚೆನ್ನಾಗಿ ನೀರು ಕುದಿ ಬಂದಮೇಲೆ ರವೆನ ಹಾಕೋಬೇಕಾಗುತ್ತೆ. ಇಲ್ಲಿ 1 ಕಪ್ಪಷ್ಟು ಜೋಳದ ತರಿನ ತೊಗೊಂಡಿದ್ವಿ ಅಂದರೆ ಅದಕ್ಕೆ 3 ಕಪ್ಪಷ್ಟು ನೀರನ್ನ ಹಾಕೋಬೇಕು, 1:3 ಮೆಜರ್ಮೆಂಟಲ್ಲಿ. ಇನ್ನು ಕೊನೆಯಲ್ಲಿ ಸ್ವಲ್ಪ ನಾನು ಹಾಲನ್ನ ಹಾಕ್ತಾಯಿದ್ದೀನಿ. ಇದು ಈ ಉಪ್ಪಿಟ್ಟಿಗೆ ಅಂತಲ್ಲ, ಯಾವುದೇ ಉಪ್ಪಿಟ್ಟಿಗಾಗಲಿ ಹಾಲು ಹಾಕಿದರೆ ಉಪ್ಪಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಅಕ್ಕಿಲಿ ಮಾಡಿರೋಂಥ ತರಿ ಮತ್ತು ಜೋಳದಲ್ಲಿ ಮಾಡಿರೋ ತರಿ ಉಪ್ಪಿಟ್ಟೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಆಯಿಲ್ನ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಆಯಿಲು ಬೆಂದಾದ್ಮೇಲೆ ಎಷ್ಟು ಚೆನ್ನಾಗಿ ಆಯಿಲ್ ಬಿಟ್ಕೋತಾ ಇದೆ. ಈ ಥರ ಆದಾಗ ಉಪ್ಪಿಟ್ಟು ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಉಪ್ಪಿಟ್ಟು ಜೊತೆ ಮೊಸರು ಅಥವಾ ಚಟ್ನಿ ಜೊತೆ ಸರ್ವ್ ಮಾಡ್ಕೊಂಡು ತಿಂತಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಡಯೆಟ್ ಮಾಡೋರಿಗೆ ಮತ್ತು ಶುಗರ್ ಇರೋರಿಗೆ ಒಂದು ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಬಟ್ ಡಯೆಟ್ ಮಾಡೋರು ಸ್ವಲ್ಪ ಆಯಿಲ್ನ ಕಡಿಮೆ ಹಾಕೋಬೇಕು ಅಷ್ಟೇ. ನೀವು ಟ್ರೈ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.